ಒಬ್ಬ ಹೆಣ್ಮಗಳು ತನ್ನ ತವರ ಮನೆಗೆ ಹೋಗಿ ತನ್ನ ತಾಯಿ ಹತ್ರ ಹೇಳ್ತಾಳಂತೆ, ನನ್ ಗಂಡನಿಗೆ ತುಂಬಾ ಕೋಪ, ಅವನ ಜೊತೆ ನನಗೆ ಇರಕ್ಕಾಗ್ತಿಲ್ಲ, ಅವ್ನು ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾನೆ, ಅವನ್ನ ಸಾಯಿಸ್ಬೇಕು ಅನ್ನಿಸ್ತಿದೆ, ನನ್ಗೆ ಏನಾದ್ರು ಒಂದು ಐಡಿಯಾ ಕೊಡಮ್ಮ ಅಂತ. ಸೊ ಹುಡುಗಿಯ ತಾಯಿ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರಂತೆ, ನಾನೊಂದು ವಿಷ ಕೊಡ್ತೀನಿ, ಆ ವಿಷವನ್ನ ಪ್ರತಿದಿನ ಅಡಿಗೆಯಲ್ಲಿ ಮಿಕ್ಸ್ ಮಾಡಿ ಅವನಿಗೆ ಕೊಡು, ಆದ್ರೆ ಪ್ರತಿದಿನ ಅಡಿಗೆ ತುಂಬಾ ರುಚಿಯಾಗಿ ಮಾಡು, ತುಂಬಾ ಪ್ರೀತಿಯಿಂದ ಅವನಿಗೆ ಬಡಿಸು, ಬಿಕಾಸ್ ಯಾರಿಗೂ ಕೂಡ ಡೌಟ್ ಬರಬಾರ್ದು, 2 ತಿಂಗಳಲ್ಲಿ ಅವನು ಸತ್ತೋಗ್ತಾನೆ ಅಂತ. ಸೊ ಇನ್ನೇನ್ 2 ತಿಂಗಳಲ್ವಾ ಅಂತ ಹುಡುಗಿ ಮನೆಗೆ ಹೋಗ್ತಾಳೆ, ರುಚಿಯಾಗಿ ಅಡಿಗೆ ಮಾಡಿ ಅದರಲ್ಲಿ ಆ ವಿಷವನ್ನ ಹಾಕಿ ಗಂಡನಿಗೆ ಪ್ರೀತಿಯಿಂದ ಬಡಿಸ್ತಾಳೆ. ಹೆಂಡತಿಯಲ್ಲಾದಂತ ಈ ಬದಲಾವಣೆನ ನೋಡಿ, ಆ ಪ್ರೀತಿನ ನೋಡಿ ಗಂಡನು ಕೂಡ ತನ್ನ ಕೋಪವನ್ನ ಕಡಿಮೆ ಮಾಡ್ಕೊಂತಾನೆ, ಹೆಂಡತಿಯ ಮೇಲೆ ಪ್ರೀತಿನ ತೋರಿಸ್ತಾನೆ. ಸೊ ಒಂದೇ ವಾರದಲ್ಲಿ ಹೆಣ್ಮಗಳು ಮತ್ತೆ ತವ್ರ ಮನೆಗೆ ಹೋಗಿ ತನ್ನ ಅಮ್ಮನಿಗೆ ಹೇಳ್ತಾಳಂತೆ, ನನ್ ಗಂಡ ತುಂಬಾ ಒಳ್ಳೆಯವನು, ನಾನೇ ಅವನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ನೀನ್ ನೋಡಿದ್ರೆ ವಿಷ ಕೊಟ್ಬಿಟ್ಟಿದ್ಯಾ, ಅವನ್ನ ಉಳಿಸ್ಕೋಬೇಕು, ಏನಾದ್ರೂ ಒಂದು ಪರಿಹಾರ ಹೇಳು ಅಂತ. ಆಗ ಅವರಮ್ಮ ನಗ್ನಗ್ತಾ ಹೇಳ್ತಾರಂತೆ, ನಾನ್ ಯಾಕಮ್ಮ ವಿಷ ಕೊಟ್ಟು ನನ್ನ ಮಗಳ ಸಂಸಾರವನ್ನ ಹಾಳು ಮಾಡ್ಲಿ, ಅವತ್ತು ನಾನು ನಿನ್ಗೆ ಕೊಟ್ಟಿದ್ದು ಆರೋಗ್ಯ ವೃದ್ಧಿ ಆಗುವಂತ ಔಷಧಿ ಆಗಿತ್ತು, ಅವತ್ತು ನಿನ್ ಕೋಪದಲ್ಲಿ ಬಂದಾಗ ನಾನು ನಿನ್ಗೆ ಬುದ್ಧಿವಾದ ಹೇಳಿದ್ರೆ ಆ ಬುದ್ಧಿವಾದವನ್ನ ಕೇಳುವಂತ ಮನಸ್ಥಿತಿ ನಿನ್ಗಿರ್ಲಿಲ್ಲ, ಸೊ ನಾನು ನಿನಗೆ ಸ್ವಲ್ಪ ತಾಳ್ಮೆ, ಸ್ವಲ್ಪ ಪ್ರೀತಿ ಅನ್ನುವಂತ ಔಷಧಿನ ಕೊಟ್ಟೆ, ನೀನು ನಿನ್ ಗಂಡನ ಜೊತೆ ಪ್ರೀತಿಯಿಂದ ನಡ್ಕೊಂಡೆ, ಅವನು ಕೂಡ ಬದಲಾದ, ನಿನ್ನ ಸಂಸಾರ ಸರಿ ಹೋಯ್ತು ಅಂತ ಹೇಳ್ತಾರಂತೆ. ಸೊ ಯಾವುದೇ ಸಂಸಾರದಲ್ಲಿ ಒಡಕು ಬಂದಾಗ ಗಂಡಿನ ಕಡೆಯವರಾಗಿರ್ಲಿ ಹೆಣ್ಣಿನ ಕಡೆಯವರಾಗಿರ್ಲಿ ದೊಡ್ಡವರು ಕೊಡುವಂತ ಅಡ್ವೈಸ್ ಏನಿರುತ್ತೆ, ಅದು ಒಂದು ಸಂಸಾರವನ್ನ ಮುಳುಗಿಸ್ಲೂಬಹುದು, ಒಂದು ಸಂಸಾರವನ್ನ ಉಳಿಸ್ಲೂಬಹುದು ಅನ್ನೋದು ಈ ಒಂದು ಕಥೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಈ ಕಥೆ ನಿಮ್ಗೆ ಅರ್ಥಪೂರ್ಣ ಅನ್ಸಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ.